ಸ್ನೇಹಿತರೆ, ತಾವಿಲ್ಲಿ ಗಮನಿಸ್ತಾ ಇರೋದು, ನೋಡ್ತಾ ಇರೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾಪ್ರಭುಗಳು ಜೈಪುರದ ಅವರ ಪತ್ನಿಯ ತವರು ಮನೆ ಕಡೆಯಿಂದ ತರಿಸಿಕೊಂಡಂತಹ ಅಮೃತ ಶಿಲೆಯ ಮಹಾಲಕ್ಷ್ಮಿ ಇದೇ ಸ್ನೇಹಿತರೆ. ಮೈಸೂರು ಬ್ಯಾಂಕ್ ಅಲ್ಲಿ ಒಳಗಡೆ ಹಳೇ ಕಟ್ಟಡದಲ್ಲಿ ಸ್ಥಾಪಿಸಿರುವಂತಹ ಆಂಟಿಕ್ ಬಿಲ್ಡಿಂಗ್ ಒಳಗಡೆ ಇರುವಂತಹ ಮಹಾಲಕ್ಷ್ಮಿ ಇದೆ. ಮೈಸೂರು ಮಹಾರಾಜರು ಇಲ್ಲಿ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೆ ಏನೇ ತೊಡರುಗಳು ಇದ್ರೆ ಅದರ ನಿವಾರಣೆಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗೋರು. ಸಿಂಧೂರಾಂಜನೇಯ ಮತ್ತೆ ವೀರಾಂಜನೇಯ ಇದೇ ಬಂಡೆ ಸ್ವಾಮಿ ಉದ್ಭವ ಆಗಿರೋದು. ಇದೇ ಬಂಡೆ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸಿಂಧೂರಾಂಜನೇಯ ಅಂತೇಳಿ. ಸಿಂಧೂರಾಂಜನೇಯ. ನನ್ನ ಹೆಸರು ಶ್ರೀನಾಥ್ ಭಟ್ಟಾಚಾರ್ಯ ಅಂತ. ಈ ದೇವಸ್ಥಾನದ ವಿಶೇಷ ಏನು ಅಂದರೆ ವೀರಾಂಜನೇಯ ಸ್ವಾಮಿ ಉದ್ಭವ ಮೂರ್ತಿ. ನಮ್ಮ ಬೆಂಗಳೂರು ನಿರ್ಮಾತೃವಾದ ಕೆಂಪೇಗೌಡರು ಆಗಿನ ಕಾಲದಲ್ಲಿ ಕೆಂಪೇಗೌಡರು ತಮ್ಮ ರಾಜ್ಯವನ್ನು ವಿಸ್ತಾರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ, ರಾಜ್ಯವನ್ನು ವಿಸ್ತಾರ ಮಾಡಬೇಕಾದ್ರೆ ಒಂದು ಯುದ್ಧ ಪಕ್ಕದ ರಾಜರಿಂದ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗಿತ್ತು. ಯುದ್ಧ ಮಾಡಿದ್ರೆ ಪ್ರಜೆಗಳಿಗೆ ಜನಹಾನಿ, ದ್ರವ್ಯಹಾನಿ, ಪ್ರಾಣಹಾನಿ ಎಲ್ಲ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆಗ ರಾತ್ರಿ ಭಗವಂತ ಕೆಂಪೇಗೌಡರ ಕನಸಿನಲ್ಲಿ ಬಂದು ಹೇಳ್ದ, ನಾನು ಇಂತಹ ಜಾಗದಲ್ಲಿ ಒಂದು ಆಲದ ಮರದ ಕೆಳಗಡೆ ನಾನಿದ್ದೇನೆ, ನೀನು ಇಲ್ಲಿ ಬಂದು ನನ್ನನ್ನು ಎತ್ತಿ ಒಂದು ದೇವಸ್ಥಾನ ನಿರ್ಮಾಣ ಮಾಡು ಅಂತ ಹೇಳಿದ್ರು. ಆ ದೇವಸ್ಥಾನ ನಿರ್ಮಾಣ ಆದ ಮೇಲೆ ನೀನು ಒಂದು 4 ಎತ್ತುಗಳು ತಗೊಂಡು ಬಂದು ದೇವಸ್ಥಾನದಿಂದ ಅದನ್ನು ಬಿಟ್ಟಾಗ 4 ದಿಕ್ಕುಗಳನ್ನು ನೋಡಿ 4 ದಿಕ್ಕುಗಳನ್ನು ಅದನ್ನು ಬಿಡಬೇಕು. 4 ದಿಕ್ಕುಗಳಲ್ಲಿ ಎಲ್ಲಿ ಹೋಗಿ ಆ ಎತ್ತು ಅನ್ನತಕ್ಕಂಥದ್ದು ನಿಂತುಕೊಳ್ಳುತ್ತೋ ಅದು ನಿನ್ನ ರಾಜ್ಯದ ಎಲ್ಲೆಯಾಗಿರಲಿ ಅಂತ ಹೇಳಿ ಕನಸು ಉಂಟಾದಾಗ ಆವಾಗ ಅವರು ಅಲ್ಲಿಂದ ಬಂದು ಕೆಂಪೇಗೌಡರು ನೋಡಿದಾಗ ಅದೇ ರೀತಿಯಾಗಿ ಒಂದೇ ಬಂಡೆಯಲ್ಲಿ ಇಲ್ಲಿ ಈ ಆಂಜನೇಯ ಸ್ವಾಮಿ, ಅಲ್ಲಿ ಪಕ್ಕದಲ್ಲಿ ಸಿಂಧೂರ ಆಂಜನೇಯ ಸ್ವಾಮಿ ಅಂತ ಕೂಡ ಇದೆ. ಇದು ಎರಡೂ ಒಂದೇ ಬಂಡೆನಲ್ಲೇ ಉದ್ಭವ ಆಗಿರ್ತಕ್ಕಂಥ. ಇಷ್ಟು ಒಂದು ಬಂಡೆ? ಹೌದು, ಪೂರ್ತಿ ಅಲ್ಲಿಂದ ಇಲ್ಲಿವರೆಗೂ ಪೂರ್ತಿ ಒಂದೇ ಬಂಡೆ, ಅಖಂಡ ಬಂಡೆ. ಅದು ಅಖಂಡ ಬಂಡೆ. ಇಲ್ಲಿ ಆಂಜನೇಯ ಸ್ವಾಮಿ, ಅಲ್ಲಿ ಸಿಂಧೂರ ಆಂಜನೇಯ ಸ್ವಾಮಿ, ಅಲ್ಲಿ ಬಂದು ಆ ಕಡೆ ಲಾಸ್ಟ್ ಅಲ್ಲಿ ಒಂದು ಗರುಡ ಇದೆ, ವೈನತೇಯ ಅಂತ. ಸೊ ಇದು ಎಲ್ಲ ಏಕವಾಗಿ ಒಂದೇ ಬಂಡೆ, ಅಖಂಡ ಬಂಡೆ ಅದು. ಇದು ಮೊದಲು ಇಲ್ಲಿ ಆಲದ ಮರ ಇತ್ತು. ಆಲದ ಮರ, ಅದ್ರ ಕೆಳಗಡೆ ಬಂಡೆ ಇದೆ ಅಂತ ಹೇಳಿ ಭಗವಂತ ಸ್ವಪ್ನದಲ್ಲಿ ಹೋಗಿ ಹೇಳಿದ್ಮೇಲೆ ಆಮೇಲೆ ಅವರು ಬಂದು ಈ ರೀತಿಯಾಗಿ ಸ್ವಪ್ನದ ರೀತಿಯಲ್ಲೇ ಅವರು 4 ಎತ್ತುಗಳನ್ನು ಕರ್ಕೊಂಡು 4 ದಿಕ್ಕುಗಳಿಗೆ ಬಿಟ್ಟಾಗ, ಮೊದಲನೇದು ಈ ಕಡೆ ಪೂರ್ವಕ್ಕೆ ಹೋದಾಗ ಪೂರ್ವದಲ್ಲಿ ಹಲ್ಸೂರ್ ಗೇಟ್ ಅಲ್ಲಿ ಹಲ್ಸೂರ್ ಗೇಟ್ ಅಲ್ಲ, ಹಲ್ಸೂರು ಮಿಲಿಟರಿ ಕ್ಯಾಂಪಸ್ ಇದೆ ನೋಡಿ. ಆ ಮಿಲಿಟರಿ ಕ್ಯಾಂಪಸ್ ಅಲ್ಲಿ ಒಂದು ಗೋಪುರ ಇದೆ, ಗೊತ್ತಾ? ಕೆಂಪೇಗೌಡರ ಗೋಪುರ. ಕೆಂಪೇಗೌಡರ ಗೋಪುರ ಅದು ಮೊದಲನೇ ಎಲ್ಲೆ, ಪೂರ್ವದ ಎಲ್ಲೆ. ಇಲ್ಲಿ ದಕ್ಷಿಣದ ಎಲ್ಲೆ ಕೆಂಪಾಂಬುದಿಕ್ಕೆ, ದಕ್ಷಿಣದಲ್ಲಿ ಲಾಲ್ಬಾಗ್ ಒಂದು ಬಂಡೆ ಮೇಲ್ಗಡೆ ಒಂದು ಗೋಪುರ ಇದೆಯಲ್ಲ, ಅದು ದಕ್ಷಿಣದ ಎಲ್ಲೆ. ಈ ಪಶ್ಚಿಮದಲ್ಲಿ ಕೆಂಪಾಂಬುದಿ ಕೆರೆ ಅಲ್ಲಿ. ಸೊ ಇಲ್ಲಿ ಉತ್ತರದಲ್ಲಿ ರಮಣ ಮಹರ್ಷಿ ಆಶ್ರಮ ಇದೆಯಲ್ಲ, ಆ ಪಾರ್ಕ್ ಹತ್ರ ಇದೆ ನೋಡಿ ಮೇಲ್ಗಡೆ. ಈ 4 ಎಲ್ಲೆಗಳಿಗೆ ಆ ಎಲ್ಲೆಗಳಲ್ಲಿ ಹೋಗಿ ಎತ್ತು ನಿಂತ್ಕೊಳ್ತು. ಆಗ ಕೆಂಪೇಗೌಡರು ಅಲ್ಲಿಯವರೆಗೆ ಊರಿನ ಒಳಭಾಗ ಅಂತ ಹೇಳಿ ತಮ್ಮ ರಾಜ್ಯವನ್ನು ವಿಸ್ತಾರ ಮಾಡಿಕೊಂಡು ಅವರು ರಾಜ್ಯವನ್ನು ಆಳಿದರು. ಅದೇ ರೀತಿಯಾಗಿ ಈ ವಿಚಾರ ಗೊತ್ತಾಗಿ ಮೈಸೂರು ಮಹಾರಾಜರು, ಮೈಸೂರಿನಲ್ಲಿ ದಿವಾನರಾಗಿರ್ತಕ್ಕಂತಹ ನಮ್ಮ ವಿಶ್ವೇಶ್ವರಯ್ಯನವರು ಅವರೆಲ್ಲ ಬಂದು ಈ ವಿಚಾರ ಕೇಳಿ ಬಂದು ದರ್ಶನ ಮಾಡಿಕೊಂಡು ಭಗವಂತನನ್ನು ಆಶೀರ್ವಾದ ಪಡ್ಕೊಂಡು ಅನೇಕ ವಿಧವಾದ ಕೈಂಕರ್ಯಗಳನ್ನು ಮಾಡಿದ್ದಾರೆ. ಮತ್ತು ಮೈಸೂರು ಮಹಾರಾಜರು ಇಲ್ಲಿ ಬಂದು
ತಮಗೆ ಏನೇ ಇದ್ರೂ ವಿಚಾರಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೆ ಏನೇ ತೊಡರುಗಳು ಇದ್ದರೆ ಅದರ ನಿವಾರಣೆಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗೋರು. ವಾವ್. ನಂತರ ಏನು ಕಾಲಕ್ರಮದಲ್ಲಿ ಇಲ್ಲಿ ನ್ಯಾಯಾಲಯ ಉಂಟಾಯಿತು. ಆ ನ್ಯಾಯಾಲಯದಲ್ಲಿ ಕೆಲವು ಕೇಸುಗಳು ನಡೆದು ಕೆಲವು ಕೇಸುಗಳು ತೀರ್ಮಾನ ಆಗದೆಲ್ಲ ಹಾಗೆ ಹೋಗ್ಬಿಡೋದು. ತೀರ್ಮಾನ ಆಗದೆಲ್ಲ ಇದ್ದಾಗ ಅಲ್ಲಿ ಇರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳು, ವಾದಿ ಪ್ರತಿವಾದಿ ಇಬ್ಬರು ವ್ಯಕ್ತಿಗಳು ಏನೋ ಅವರು ಸೀದಾ ಇಲ್ಲಿಗೆ ಬರೋರು. ಇಲ್ಲಿಗೆ ಬಂದು ನಮ್ಮ ಸಿಂಧೂರ ಆಂಜನೇಯ ಹತ್ರ ಇಬ್ಬರು ನಿಂತ್ಕೊಂಡು ಒಂದು ಕರ್ಪೂರವನ್ನು ಹಚ್ಚಿ ಇಬ್ಬರು ಮಾತುಕತೆ ಮಾಡೋರು. ಕೋರ್ಟಲ್ಲಿ ತೀರ್ಮಾನ ಆಗದೇ ಇರೋ ವಿಚಾರ ಆಂಜನೇಯನ ಮುಂದೆ ಇಬ್ಬರು ಬಂದು ತೀರ್ಮಾನ ಮಾಡಿಕೊಂಡು ಸುಖಾಂಚದಲ್ಲಿ ಹೋಗಿ ಸೇರೋರು. ಅಲ್ಲೇ ರಾಜಿ ಸಂಧಿ ಮುಗ್ದೋಗೋದು, ಇಲ್ಲೇ ಮುಗ್ದೋಗೋದು. ವಾವ್, ನೋಡಿ ಅಂತ ಅದ್ಭುತವಾದ ಒಂದು ಆಂಜನೇಯ ಇದು. ಸೊ ಹಾಗಾಗಿ ಇಲ್ಲಿ ಆಗಿನ ಕಾಲದ ಸುಮಾರು 600-800 ವರ್ಷಗಳಿಂದ ಈ ಒಂದು ದೇವಸ್ಥಾನ ಇದೆ. ಅಂದ್ರೆ ನೋಡಿ, ಈಗ 500 ವರ್ಷಗಳ ಹಿಂದೆ ಕೆಂಪೇಗೌಡರು ಬಂದು ಈ ಚಿಕ್ಕಪೇಟೆ ಅವೆನ್ಯೂ ರಸ್ತೆ ಈ ಪ್ರದೇಶನೆಲ್ಲ ಕೋಟೆಯಾಗಿ ಮಾಡಿಕೊಂಡು ಕೋಟೆ ಕಟ್ಟಿದ್ರಲ್ಲ, ಆ ಕೋಟೆ ಕಟ್ಟೋಕ್ ಮೊದಲಿಂದ ಈ ಆಂಜನೇಯ ಗುಡಿ ಇದೆ. ಹೌದು, ಈ ಆಂಜನೇಯ ಇರ್ತಕ್ಕಂಥದ್ದು ತುಂಬಾ ಪುರಾತನ. ಇದು ಬಂದು ಯಲಹಂಕ ಗೇಟ್ ಅಂತ. ಇದಕ್ಕೆ ಹೆಸರು ಯಲಹಂಕ ಗೇಟು. ಯಾಕೆ ಅಂದ್ರೆ ಕೆಂಪೇಗೌಡರು ತಮ್ಮ ರಾಜ್ಯವನ್ನು ಆಳ್ತಾ ಇದ್ದು ಯಲಹಂಕದಿಂದ ಅಲ್ವಾ. ಆ ಯಲಹಂಕದಿಂದ ಆಳ್ತಾ ಇದ್ದಿದ್ರಿಂದ ಇದಕ್ಕೆ ಯಲಹಂಕ ಊರಿನ ಗೇಟು, ಇದು ಊರಿನ ಆರಂಭ ಇದು. ಅದಕ್ಕೋಸ್ಕರ ಇವತ್ತಿಗೂ ಇಲ್ಲಿ ನೋಡಿ ಯಲಹಂಕ ಗೇಟ್ ಅಂತಲೇ ಇರೋದು. ನಮ್ಮ ಸರ್ಕಾರದ ಇವುಗಳಲ್ಲೆಲ್ಲ ದಾಖಲೆನಲ್ಲೆಲ್ಲ ಯಲಹಂಕ ಗೇಟ್ ಆಂಜನೇಯ ಸ್ವಾಮಿ ಅಂತಲೇ ಇರ್ತಕ್ಕಂಥದ್ದು. ಅದ್ಭುತ. ಸೊ ಹಾಗಾಗಿ ಇದಕ್ಕೆ ಹೆಸರೇ ಯಲಹಂಕ ಗೇಟ್ ಆಂಜನೇಯ ಸ್ವಾಮಿ ಅಂತಲೇ ಹೆಸರು ಇದಕ್ಕೆ. ನೀವು ಪರಂಪರೆಯಿಂದ ಇಲ್ಲಿ ಅರ್ಚಕರು? ನಾವು ಸುಮಾರು ನಮ್ಮ ಮುತ್ತಾತನ ಕಾಲದಿಂದ, ಅಂದ್ರೆ ಹೆಚ್ಚು ಕಡಿಮೆ ಇವಾಗ ನಮ್ಮ ಒಂದು ತಲೆ ಅಂದ್ರೆ 5ನೇ ತಲೆ ನಮ್ಮದು. ಓಹೋ, 5ನೇ ತಲೆ. ನಮ್ಮ ಮಕ್ಕಳು ಬಂದಿದ್ದಾರೆ ಇವಾಗ, ಅವ್ರ 6ನೇ ತಲೆ. ಸೊ ನಿಮ್ಮ ಮೂಲ ಎಲ್ಲಿಂದ ನೀವು? ಯಾವುದು? ನಾವು ಮೂಲ ಇದೆ ಬೆಂಗಳೂರು ತುಳಸಿ ತೋಟ. ಆ ತುಳಸಿ ತೋಟನೇ ಮೂಲ. ಅಲ್ಲಿ ತುಳಸಿ ತೋಟದಲ್ಲಿ ತೋಟ ಇತ್ತು ಕೆಂಪೇಗೌಡರ ಕಾಲದ ಅಂತಾರಲ್ಲ, ಹೌದಾ? ತುಳಸಿ ತೋಟದಲ್ಲೂ ತೋಟ ಇತ್ತು. ತುಳಸಿ ತೋಟ ಅಂತ ಬಂದಿದ್ದೆ ಅದು ತೋಟ ಆದಮೇಲೆ. ಅಲ್ಲಿ ಬಂದು ನಮ್ಮ ಮುತ್ತಾತನ ಕಾಲದ್ದು, ವೆರಿ ಗುಡ್, ಮುತ್ತಾತನ ಕಾಲದಲ್ಲಿ ಅಲ್ಲಿ ಪ್ರಸನ್ನ ಕೃಷ್ಣ ಸ್ವಾಮಿ ದೇವಸ್ಥಾನ, ಪಕ್ಕದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ. ಇದು ಲಕ್ಷ್ಮೀನಾರಾಯಣ ಸ್ವಾಮಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂತಹದ್ದು. ಈ ಆಂಜನೇಯ ಮಾತ್ರ ಉದ್ಭವ ಆಗಿರ್ತಕ್ಕಂಥದ್ದು. ಮಹಾಲಕ್ಷ್ಮಿ, ಲಕ್ಷ್ಮೀನಾರಾಯಣ. ಈ ಬಂಡೆ ಯಾವುದು? ಇದು ಆಂಜನೇಯ ಹಿಂದೆ ಇದೆಯಲ್ಲ, ಒಂದೇ ಬಂಡೆಯಲ್ಲಿ ಉದ್ಭವ ಆಗಿರೋದು. ಸಿಂಧೂರ ಆಂಜನೇಯ ಮತ್ತೆ ವೀರಾಂಜನೇಯ ಇದೇ ಬಂಡೆಯಲ್ಲಿ ಸ್ವಾಮಿ ಉದ್ಭವ ಆಗಿರೋದು. ಇದೇ ಬಂಡೆ. ಓಕೆ. ಈ ಬಂಡೆಲೆ ಸ್ವಾಮಿ ಪ್ರತ್ಯಕ್ಷ ಆಗಿರೋದು. ಲಕ್ಷ್ಮೀನಾರಾಯಣ, ಮಹಾಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡಿರೋದು. ಓಕೆ ಸ್ನೇಹಿತರೆ, ನೀವು ಇಲ್ಲಿ ಗಮನಿಸಬಹುದು, ಕೆಂಪೇಗೌಡರ ಕಾಲದಲ್ಲಿ ಸುಮಾರು 500 ವರ್ಷಗಳ ಹಿಂದೆ ಈ ಪ್ರದೇಶ ಒಂದು ಗುಡ್ಡಗಾಡು ಪ್ರದೇಶ ಆಗಿತ್ತು. ಇಲ್ಲಿ ಇದ್ದಂತಹ ಸಹಜವಾದ ನ್ಯಾಚುರಲ್ ಹುಟ್ಟುಬಂಡೆಯಲ್ಲಿ ಕೆಂಪೇಗೌಡರು ಈ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿದ್ರು, ಈ ದೇವಾಲಯವನ್ನ ಸ್ಥಾಪಿಸಿದ್ರು ಅನ್ನೋಕೆ ನೋಡಿ ಈ ಬಂಡೆ ಸಾಕ್ಷಿ ಇದೆ ನೋಡಿ. ಪೂರ್ತಿ ಈ ತರದೊಂದು ಬಂಡೆಯಲ್ಲಿ ಕೆತ್ತಿಸಿರುವಂತದ್ದು ಆ ಇಡೀ ಶಿಲ್ಪ ಮೂರ್ತಿಗಳನ್ನ ಆಂಜನೇಯನ ಗುಡಿ. ಯಾಕಂದ್ರೆ ನೀವು ಗಮನಿಸಿರ್ಬೋದು, ವಿಜಯನಗರ ಕಾಲದಲ್ಲಿ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ಅರಸರು ಈ ಕಡೆಗೆ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯದಲ್ಲೂ ಕೂಡ ಕೋಟೆಗಳನ್ನು ಕಟ್ಟಿದ್ರೆ ಕೋಟೆಯ ಪ್ರವೇಶ ದ್ವಾರದಲ್ಲಿ ಒಂದು ಆಂಜನೇಯನ ಗುಡಿ ಮತ್ತು ಒಂದು ಗಣಪತಿ ಗುಡಿ ಕಟ್ಟೋದು ವಾಡಿಕೆ. ಯಾಕಂದ್ರೆ ಗಣಪತಿ ವಿದ್ಯೆಗೆ ಮತ್ತು ಆಂಜನೇಯ ರಕ್ಷಣೆಗೆ, ಊರು ಬಾಗಿಲ ರಕ್ಷಣೆ, ಊರಿನ ರಕ್ಷಣೆ, ಕೋಟೆಯ ರಕ್ಷಣೆಗೆ ಕೋಟೆ ಆಂಜನೇಯ, ವೀರಾಂಜನೇಯ ಸ್ಥಾಪಿಸ್ತಾರೆ. ಹಾಗಾಗಿ ಈ ಬಂಡೆಯಲ್ಲಿ ಸ್ಥಾಪಿಸಿರುವಂತದ್ದು ಈ ಪ್ರಸನ್ನ ಆಂಜನೇಯ ಸ್ವಾಮಿ ಗುಡಿ. ಈ ಗೇಟ್ ನಲ್ಲಿ ಇದು ಮುಖ್ಯವಾದ ದಿಡ್ಡಿ ಬಾಗಿಲಾಗಿತ್ತು. ಅದನ್ನ ಗೇಟ್ ಅಂತ ನಾವು ಈಗ ಕರಿಬಹುದು, ಆದ್ರೆ ದಿಡ್ಡಿ ಬಾಗಿಲು ಅಂದ್ರೆ ದ ಎಂಟ್ರೆನ್ಸ್ ಆಫ್ ದಿ ಫೋರ್ಟ್. ಹಾಗಾಗಿ ಯಲಹಂಕ ಗೇಟ್ ಬಹಳ ಪ್ರಮುಖವಾದಂತಹ ಗೇಟ್ ಆಗಿತ್ತು. ಹಾಗಾಗಿ ಉತ್ತರದ ಗೇಟು, ಆ ಗೇಟ್ಗೆ ಕೆಂಪೇಗೌಡರು ಕಟ್ಟಿದ ಕೋಟೆಯ ಆ ಗೇಟ್ಗೆ ಅಥವಾ ಆ ದ್ವಾರಕ್ಕೆ, ಆ ದಿಡ್ಡಿ ಬಾಗಿಲಿಗೆ ನೋಡಿ ಪ್ರಸನ್ನ ಆಂಜನೇಯ ಗುಡಿ, ಅದರ ಬಂಡೆ ನೋಡಿ. ಇದು ರೋಚಕವಾಗಿದ್ದಾನೆ, ಬಹಳ ಚೆನ್ನಾಗಿದೆ. ತೋರಿಸಿ ಸರ್ ದಯವಿಟ್ಟು ಮುಂದೆ ಬಾಬಾ ತೋರಿಸಿ. ಎಷ್ಟು ಚೆನ್ನಾಗಿದೆ ಇದು. ಇದುವರೆಗೂ ಎಲ್ಲೂ ಕಂಡು ಬಂದಿರಲಿಲ್ಲ. ಆದರೆ ಇದು ಒಂದು ಖಾಸಗಿ ಪ್ರದೇಶ ಆದರೂ ಕೂಡ ಇದನ್ನ ಇತಿಹಾಸಕ್ಕೆ ಸೇರ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಮ್ಗೆ ಇದನ್ನು ತೋರಿಸಿದ್ದು ನಮ್ಮ ಶ್ರೀಧರ್ ಭಟ್ ಅವರು, ಇದನ್ನ ಅರ್ಚಕರು. ಧನ್ಯವಾದ ಗುರುಗಳೇ, ನಮಸ್ಕಾರ. ಅದ್ಭುತ. ಈ ಬಂಡೆಯ ಮುಂದೆ ಇರೋದೇ ಪ್ರಸನ್ನಾಂಜನೇಯ, ಲಕ್ಷ್ಮೀ ನರಸಿಂಹ, ಸಿಂಧೂರಾಂಜನೇಯ ಈ ಗುಡಿಗಳು.
ನೋಡಿ ಸ್ನೇಹಿತರೆ, ನೋಡಿ ರೋಚಕವಾದಂತಹ ಇದೇ ದೇವಾಲಯದ ಒಂದು ಫೋಟೋ ನೀವು ಬೆಚ್ಚಿ ಬೀಳ್ತೀರಿ, ಬೆರಗಾಗ್ತೀರಿ ಅಂತ ಒಂದು ಫೋಟೋ ತೋರಿಸ್ತೀವಿ, ಬನ್ನಿ ಗುರುಗಳೇ ತೋರಿಸಿ. ಅವಾಗ ನೋಡಿ ಇದೇ ಲಾಸ್ಟ್ ಬೆಂಗಳೂರಿಗೆ ಇದೆ ರಾತ್ರಿ 4 ಗಂಟೆ ಮೇಲೆ ಯಾರು ಹೋಗ್ತಾ ಇರ್ಲಿಲ್ಲ, ಇಲ್ಲಿ ಮಲಗ ಜಾಗ ಕೊಡ್ತಾ ಇದ್ವಿ ಅಲ್ಲಿ ಒಳಗೆ. ಯಪ್ಪ, ಎಲ್ಲಿ ಇದು ಕೊನೆ ಗೇಟು. ಹೌದು, ಗೊತ್ತಾಗ್ತಾ ಇರ್ಲಿಲ್ಲ, ಅಡಿಗೆ ಮಾಡ್ತಾ ಇದ್ರು, ಎತ್ತಿನ ಗಾಡಿಲೇ ಬರ್ತಾ ಇದ್ರಾಗಲ್ಲಿ ಯಾವ್ದು ಗಾಡಿ ಇರ್ತಾರಲ್ಲ. 4 ಗಂಟೆ ಮೇಲೆ ಯಾರು ಹೋಗ್ತಾ ಇರಲ್ಲ. ಸಿಂಧೂರಾಂಜನೇಯ ಸ್ವಾಮಿ ಇದೆಯಲ್ಲ, ಅದು ರೂಮ್ ತರ ಇತ್ತು, ಅಲ್ಲೇ ಮಲಗಕ್ಕೆ ಜಾಗ ಕೊಡ್ತಾ ಇದ್ವಿ. ಹಿಂದ್ಗಡೆ ಇರ್ತಕ್ಕಂಥದ್ದು ಮೈಸೂರು ಬ್ಯಾಂಕ್. ಇದು ಮೈಸೂರು ಬ್ಯಾಂಕು ಅಂತ ಆಗಿರ್ಲಿಲ್ಲ. ಆಗಿನ ಕಾಲದಲ್ಲಿ ಇದು ಹುಚ್ಚಾಸ್ಪತ್ರೆ ಆಗಿತ್ತು. ಇದು ಮೈಸೂರು ಬ್ಯಾಂಕು. ಮೈಸೂರು ಬ್ಯಾಂಕು ಇಲ್ಲಿಂದ ಇಲ್ಲಿದೆಯಲ್ಲ ಬ್ಯಾಂಕು, ಇಲ್ಲಿಂದ ಕೆಂಪೇಗೌಡ ಥಿಯೇಟರ್ ಇದೆಯಲ್ಲ, ಮಹಾರಾಜ ಕಾಂಪ್ಲೆಕ್ಸು, ಅಲ್ಲಿವರೆಗೂ ಹುಚ್ಚಾಸ್ಪತ್ರೆ. ಅದು ಒಂದು ಕಟ್ಟಡ. ಹೌದು. ಓಹೋ, ಈ ಸರ್ಕಲ್ ಆ ಸರ್ಕಲ್ ವರ್ಗು. ಅದಕ್ಕೋಸ್ಕರ ಇವತ್ತಿಗೂ ನೋಡಿ ಅದ್ರ ಪಕ್ಕದ ರೋಡ್, ಆ ಕಡೆ ರೋಡ್ ಇದೆ ನೋಡಿ, ಆ ರೋಡ್ಗೆ ಇವತ್ತು ಹಾಸ್ಪಿಟಲ್ ರೋಡ್ ಅಂತ ಇದೆ. ಯಾಕಂದ್ರೆ ಇದೊಂದು ಮಾನಸಿಕ ಆಸ್ಪತ್ರೆ ಇತ್ತು. ಹೌದು. ವಿಶ್ವೇಶ್ವರಯ್ಯನವ್ರು ಬಂದು ಮಹಾರಾಜರ ಹತ್ರ ಮಾತಾಡಿ ಇಲ್ಲಿ ಬ್ಯಾಂಕ್ ಸ್ಥಾಪನೆ ಮಾಡಬೇಕು ಅಂತ ಹೇಳಿದಾಗ, ಆವಾಗ ಇಲ್ಲಿ ಇರ್ತಕ್ಕಂಥ ಆಸ್ಪತ್ರೆಯನ್ನ ಡೈರಿಗೆ ಶಿಫ್ಟ್ ಮಾಡಿ ನಿಮ್ಯಾನ್ಸಿಗೆ ಶಿಫ್ಟ್ ಮಾಡಿದ್ರು. ಇವತ್ತಿನ ನಿಮ್ಯಾನ್ಸ್ ಇದೆಯಲ್ಲ, ಅಲ್ಲಿಗೆ ಕಟ್ಟಡ ಸ್ಥಳಾಂತರಗೊಂಡು ಈ ಹಳೆ ಮಾನಸಿಕ ಆರೋಗ್ಯದ ಕಟ್ಟಡವನ್ನ ಮೈಸೂರು ಬ್ಯಾಂಕ್. ಸೂಪರ್. ಮೈಸೂರು ಬ್ಯಾಂಕ್ನಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಒಂದಿದೆ, ಒಳಗಡೆ ಈಗಲೂ ಇದೆ, ಇವಾಗಲೂ ಇದೆ. ಇದು ಒಂದು ಬ್ಯಾಂಕಿನ ಮೊದಲು ಲಕ್ಷ್ಮಿ. ಇದು ಈ ಒಂದು ಮಹಾಲಕ್ಷ್ಮಿಗೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪ್ರತಿ ವರ್ಷ ಇಲ್ಲಿ ಪೂಜೆ ಆಗುತ್ತೆ. ಈ ದೇವಿಗೆ, ಹೊರಗಡೆ ಇರ್ತಕ್ಕಂಥ ದೇವಿಗೆ. ಸೊ ಇದು ಬ್ಯಾಂಕಿನ ಆವರಣ ಇದು. ಸೊ ಮೊದಲು ಇದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಬ್ಯಾಂಕ್ ಆಗಿತ್ತು. ಈಗ ಮರ್ಜ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಆಗಿದೆ. ಸೊ ಒಳಗಡೆ ಇರ್ತಕ್ಕಂಥದ್ದು ಮಹಾಲಕ್ಷ್ಮಿ, ಅದು ಮೂಲಮೂರ್ತಿ. ಆ ಮೂಲಮೂರ್ತಿಯನ್ನು ಇವಾಗ ನೋಡೋದಕ್ಕೆ ಹೋಗ್ಬೋದು. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ. ಸ್ನೇಹಿತರೆ, ತಾವಿಲ್ಲಿ ಗಮನಿಸ್ತಾ ಇರೋದು, ನೋಡ್ತಾ ಇರೋದು, ದರ್ಶನ ಮಾಡ್ತಾ ಇರೋವಂಥದ್ದು ಶ್ರೀ ಮಹಾಲಕ್ಷ್ಮಿ ತಾಯಿಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾಪ್ರಭುಗಳು ಸ್ಥಾಪಿಸಿದಂತಹ ಜೈಪುರದ ಅವರ ಪತ್ನಿಯ ತವರು ಮನೆ ಕಡೆಯಿಂದ ತರಿಸಿಕೊಂಡಂತಹ ಅಮೃತಶಿಲೆಯ ಮಹಾಲಕ್ಷ್ಮಿ ಇದೇ ಸ್ನೇಹಿತರೆ. ಮೈಸೂರು ಬ್ಯಾಂಕ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಭುಗಳು ಹಾಗೂ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದಂತಹ ಮೈಸೂರು ಬ್ಯಾಂಕ್, ಈಗ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖ್ಯ ಕಚೇರಿ. ಅಲ್ಲಿ ಒಳಗಡೆ ಹಳೇ ಕಟ್ಟಡದಲ್ಲಿ ಸ್ಥಾಪಿಸಿರುವಂತಹ ಆ್ಯಂಟಿಕ್ ಬಿಲ್ಡಿಂಗ್ ಒಳಗಡೆ ಇರುವಂತಹ ಮಹಾಲಕ್ಷ್ಮಿ ಇದೆ. ಆ ದರ್ಶನ ಮಾಡಿಸಿದ ಈ ಅರ್ಚಕರಿಗೆ ಧನ್ಯವಾದ. ಮಾಣಿಕ್ಯ ವೀಣಾ ಮುಪಲಾಲಯಂತೀಂ ಮದಾಲಸಾಂ ಮಂಜುಳವಾಗ್ವಿಲಾಸ. ವಿಶ್ವೇಶ್ವರಯ್ಯ ಬ್ಯಾಂಕು ಸ್ಥಾಪನೆ ಮಾಡೋದಕ್ಕೆ ಮುಂಚೆ ಮೈಸೂರು ಮಹಾರಾಜರು ಮತ್ತು ವಿಶ್ವೇಶ್ವರಯ್ಯನವರು ಇಬ್ಬರೂ ಬಂದು ಇಲ್ಲಿ ಆಸ್ಪತ್ರೆ ಇತ್ತಲ್ಲ, ಸೊ ಅದರ ನಿವಾರಣೆಗೋಸ್ಕರ ನಾವು ಮಾಡ್ತಾ ಇರೋದು ಬ್ಯಾಂಕ್ ಕೆಲಸ ಅಂತ ಹೇಳಿಬಿಟ್ಟು ಅದಕ್ಕೆ ಅಧಿದೇವತೆ ಆಗಿರ್ತಕ್ಕಂಥ ಒಂದು ಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿ, ಅದು ಮೈಸೂರು ಮಹಾರಾಜರಿದಾರಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅತ್ತೆ ಮನೆ. ಯಾವುದು? ಜೈಪುರ್. ಜೈಪುರ್, ಕರೆಕ್ಟ್. ರಾಜಸ್ಥಾನ್. ಹೌದು, ರಾಜಸ್ಥಾನ್. ಜೈಪುರ್ನಲ್ಲಿ ಹೋಗಿ ಏಕಶಿಲಾ ವಿಗ್ರಹ ಅಂತ ಹೇಳಿ ಅಲ್ಲಿ ಆರ್ಡರ್ ಮಾಡಿ ಮಾರ್ಬಲ್ ಸ್ಟೋನ್ನಲ್ಲಿ ಮಹಾಲಕ್ಷ್ಮಿಯನ್ನು ಮಾಡಿಸ್ಕೊಂಡು ತಗೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿ ನಂತರ ಬ್ಯಾಂಕ್ ಶುರು ಮಾಡಿ. ಆ ಮಹಾಲಕ್ಷ್ಮಿ ಎಂತಹ ಮಿರಾಕಲ್ ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ. ಅದು ಸಾಮಾನ್ಯವಾಗಿ ಏನಾಗ್ತದೆ, ನೀವು ಏನು ಕೇಳಿದ್ರು ನಡೆಯುತ್ತೆ. ಯಾಕಂದ್ರೆ ಮೈಸೂರು ಬ್ಯಾಂಕ್ ಇದೆ ಅಲ್ಲಿ. ಹೌದು, ಯಾಕೆ ಅಂದ್ರೆ ಹಣಕ್ಕೆ ಅಧಿಪತಿ ಅವಳೇ. ಆ ಬ್ಯಾಂಕು ಇವತ್ತು ಉದ್ಧಾರ ಆಗ್ತಾ ಇದೆ, ಇವತ್ತು ವೈಭವವಾಗಿ ನಡೀತಾ ಇದೆ ಅಂದ್ರೆ ಆ ಲಕ್ಷ್ಮೀ ದೇವಿ ಕೃಪೆ. ಅನೇಕ ಜನ ಗೊತ್ತು ಮಾಡಿಕೊಂಡು ಗೊತ್ತಿಲ್ಲದೆ ಸುಮಾರು ಜನ ಅಲ್ಲಿ ಬರ್ತಾ ಇದ್ದಾರೆ. ಬಂದವರಿಗೆ ಎಲ್ರಿಗೂ ಸಹ ಒಂದೊಂದು ಒಳ್ಳೊಳ್ಳೆಯ ಒಂದು ರಿಸಲ್ಟ್ ಆಗ್ತಾ ಇದೆ, ಕೊಡ್ತಾ ಇದ್ದಾರೆ. ಸೂಪರ್. ಒಟ್ಟು ನೋಡಿ ಸ್ನೇಹಿತರೆ, ಈ ಕಟ್ಟಡ ಇದೆಯಲ್ಲ ಸ್ನೇಹಿತರೆ, ಇದು ಬ್ರಿಟಿಷ್ ಕಾಲದ ಕಟ್ಟಡ. ಕೆಂಪೇಗೌಡ ರೋಡ್ ದೆನ್ ವಿತ್ ಮೈಸೂರು ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್. ಈ ಕಟ್ಟಡದ ಕಾಣೋಷ್ಟರಲ್ಲಿ ಮೈಸೂರು ಬ್ಯಾಂಕ್ ನೋಡಿ ಆಲ್ರೆಡಿ ಮೈಸೂರು ಬ್ಯಾಂಕ್ ಇದೆ ಅಂದರೆ ಸ್ಥಾಪನೆ ಆಗಿತ್ತು. ಅದು ಇದಕ್ಕೆ ಮೊದಲು ಅದೊಂದು ಮಾನಸಿಕ ಅಸ್ವಸ್ಥರ ಅಥವಾ ಮಾನಸಿಕ ಚಿಕಿತ್ಸೆಯ ಆಸ್ಪತ್ರೆ ನೋಡಿ ಅದೊಂದು ನೋಡಿ. ಬಟ್ ಇದು ಗುಡಿ ನೋಡಿ, ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನ ನಿಮ್ಗೆ ಹಂಗೆ ಸ್ಪಷ್ಟವಾಗಿದೆ. ಜೊತೆಗೆ ನೋಡಿ, ಇದೊಂದು ಪೆನ್ಸಿಲ್ ಸ್ಕೆಚ್ ಸ್ನೇಹಿತರೆ, ಇದು ಫೋಟೋ ಅಲ್ಲ. ಆ ಕಾಲದಲ್ಲಿ ಇನ್ನೂ ಫೋಟೋ ಕಡಿಮೆ ಇತ್ತು. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಆಮೇಲೆ ಇದು ಹೊಸದು.
ಹೊಸ ಕಟ್ಟಡ ಇವತ್ತು ಈಗಿರೋದು ಓಕೆ ಆ ಥರದ್ದು. ಆಮೇಲೆ ನೋಡಿ ಇಲ್ಲಿ ಬನ್ನಿ, ಇಲ್ಲೊಂದಷ್ಟು ಕಟ್ಟಡಗಳು ನೀವು ಗಮನಿಸ್ಬೋದು. ಹಳೆ ಬೆಂಗಳೂರು ಹೇಗಿತ್ತು ಅಂತ ನೋಡಿ. ಕಮರ್ಷಿಯಲ್ ಸ್ಟ್ರೀಟು 1920ರಲ್ಲಿ ಅದನ್ನು ನಾವು ಈಗ ಮಾತಾಡ್ತಿರೋದಕ್ಕೂ 100 ವರ್ಷಗಳ ಹಿಂದೆ ಕಮರ್ಷಿಯಲ್ ಸ್ಟ್ರೀಟ್ ಆಗ್ಬೋದು. ಇದು ನೋಡಿ, ಇದು ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅಲ್ಸೂರ್ ಗೇಟ್ 2003ರಲ್ಲಿ ನೋಡಿ. ಇದೆಲ್ಲ ಅಲ್ಸೂರ್ ಗೇಟ್ ಅವಾಗ ಹಳೇದು ನೋಡಿ. ಬ್ರಿಗೇಡ್ ರೋಡು, ಅವಿನ್ಯೂ ರೋಡ್, ಇದು ಹೊಸದು, ಇದು ಹಳೆ. ಇದು ತಾವು ನೋಡಿ ಭಾಳ ಆಶ್ಚರ್ಯಕರ ಸಂಗತಿ ನೋಡಿ. ಅವಿನ್ಯೂ ರಸ್ತೆ 1860ರಲ್ಲಿ ಸ್ನೇಹಿತರೆ, ಅಂದರೆ ಇಲ್ಲಿಗೆ ಒಂದು 250 ವರ್ಷಗಳ ಹಿಂದೆ ಅವಿನ್ಯೂ ರೋಡ್ ಹೇಗಿತ್ತು ನೋಡಿ. ಎಲ್ಲ ಸಣ್ಣ 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 ಕಟ್ಟಡಗಳು, ಹುಲ್ಲಿನ ಕಟ್ಟಡಗಳು, ಅದು ಶೀಟು, ಹೆಂಚು ಮುಖ್ಯವಾಗಿ ಅದೆಲ್ಲ ನೋಡಿ. ಹಳೆ GPO ಜನರಲ್ ಪೋಸ್ಟ್ ಆಫೀಸು 1919ರಲ್ಲಿ. ಇದು ಕೆಂಪೇಗೌಡ ರೋಡು ಈ ಕಾಲದ್ದು ನೋಡಿ, 100 ವರ್ಷಗಳಿಂದ. ಇದೆಲ್ಲ ಹೊಸದಿ ಕಡೆದು. ನಮಸ್ಕಾರ. ನಮಸ್ಕಾರ. ಯಾವ್ದು ಅದು ಶಿಲ್ಪ? ಅದು ಹಳೆ ಕಾಲದಲ್ಲಿ ಬಾಳೆಕಾಯಿ ವೆಂಕಟಪ್ಪ ಅಂದ್ಬಿಟ್ಟು ಒಬ್ರು ಇದ್ರು. ಬಾಳೆಕಾಯಿ ವೆಂಕಟಪ್ಪ. ಬಾಳೆಕಾಯಿ ವೆಂಕಟಪ್ಪ. ಅದು ಬಾಳೆಮಂಡಿ ವೆಂಕಟಪ್ಪ. ಅವರು ಇಲ್ಲಿ ಹೈಕೋರ್ಟ್ ಒಳಗಡೆ ಪುಷ್ಕರಣಿ ಇತ್ತು, ತೋಟ ಇದಿತ್ತು, ಕೆರೆ ಇತ್ತು. ಕೆರೆ ಒಳಗಡೆ ದೇವರು ಒಳಗಡೆ ಇತ್ತು. ಅದನ್ನ ತೆಗೆದು ಇದು ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಪ್ನ ಬಂತಂತೆ. ಅವಾಗ ತೆಗೆದು ನೋಡಿದ್ರೆ ದೇವರು ತೊಡೆ ಮೇಲೆ ಅಮ್ಮನವ್ರನ್ನ ಕೂಡಿಸ್ಕೊಂಡು ಇದು ಮಾಡಿ ಇದಾಯ್ತಂತೆ. ಅವ್ರಿಗೆ ಸ್ವಪ್ನ ಬಂತಂತೆ. ಆಮೇಲೆ ತಿರ್ಗಾ ಇಲ್ಲ ಶಾಸನ ಅಲ್ಲಿದೆ, ಅದಕ್ಕೆ ಆಮೇಲೆ ಕುಂಭಾಭಿಷೇಕ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ನೋಡಿದಂತೆ. ಬೇಡ, ಇಲ್ಲಿ ಆಂಜನೇಯ ಪಕ್ಕದಲ್ಲಿ ನಂಗೆ ಜಾಗ ಇದೆ, ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಅವಾಗ ನಮ್ಮ ತಾತ ಅವರಿದ್ರು. ತಾತ ಬಂದಾಗ ನೋಡಿಕೊಂಡು ಇಲ್ಲಿ ತೊಗೊಂಬಂದು ಕುಂಭಾಭಿಷೇಕ ಮಾಡಿ. ಅಲ್ಲಲ್ಲ, ಈಗ ಕಾವೇರಿ ಭವನ ಮತ್ತೆ ಕೋರ್ಟ್ ಇದೆಯಲ್ಲ, ಹೈಕೋರ್ಟ್ ಒಳಗಡೆ ಕೆಳಗಡೆ ಕೆರೆ ಇತ್ತು. ಕೆರೆ ಒಳಗಡೆ ಅದ ಈ ಕಾರಂಜಿ ಕೆರೆ ಅಂತಾರಲ್ಲ, ಅದಲ್ಲ, ಬೇರೆ ಸಪ್ರೇಟ್ ಆಗಿ ಬೇರೆ ಕೆರೆ, ಬೇರೆ ಒಂಥರ ಕೆರೆ ಇತ್ತು. ಹೌದು. ಸೊ ಈಗಿನ ಕೋರ್ಟ್ ಇದೆಯಲ್ಲ ಸ್ನೇಹಿತರೆ, ಮಧ್ಯದಲ್ಲೇ ಮೊದಲು ಒಂದು ಕೆರೆ ಜಾಗ, ಬರೀ ಬಾಳೆ ತೋಟನೇ ಇತ್ತು ಅಲ್ಲಿ. ಅದು ಇವ್ರದ್ದು ಬಾಳೆಮಂಡಿ. ಅವ್ರ ಹೆಸರೇನು? ಬಾಳೆಕಾಯಿ ವೆಂಕಟಪ್ಪ ಅಂತ ಅವ್ರ ಜಾಗ ಅದು. ಬಾಳೆಮಂಡಿ ವೆಂಕಟಪ್ಪನವರ ಬಾಳೆ ಮರನೇ ಇತ್ತು. ಯಾಕಂದ್ರೆ ಕೆರೆ ಎಲ್ಲ ನೀರು ಚೆನ್ನಾಗಿತ್ತು, ಬಾಳೆ ತೋಟಕ್ಕೆ ನೀರು ಬೇಕಲ್ಲ, ಹಾಗಾಗಿ ಅವ್ರ ಮೂರ್ತಿ ಅದು. ಹೆಂಗ್ ಗೊತ್ತಾಯ್ತದ ಅವ್ರದ್ದೇ ಅಂತ? ಹೌದು, ನಮ್ಗೆ ಮೊದಲಿಂದ ಹಳೆ ಕಾಲದಿಂದ ಅಲ್ಲೊಂದು ಇಲ್ಲಿ ಇದು ಕಂಬ ಇತ್ತು, ದೀಪದ ಕಂಬ ಇತ್ತು. ಏನಿತ್ತು? ದೀಪದ ಕಂಬ ಇತ್ತು, ಹಳೇದು ಇಲ್ಲಿತ್ತು. ಹಳೇದು ಅದನ್ನ ಇದಾಗೋಯ್ತು, ಭಿನ್ನ ಆಗೋಯ್ತು. ಅದಕ್ಕೋಸ್ಕರ ಅವರೇ ಮಾಡಿಸಿರೋದು. ಅದ್ರಲ್ಲಿ ಇತ್ತ ಅಕ್ಷರ ಇತ್ತು. ಸೂಪರ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.